Hello students, we are in the 14th chapter, that is semiconductor electronics. So electronics is a branch of physics which deals with the study of electronic circuits. If the components in the electronic circuits are made up of semiconductors, then it is semiconductor electronics. ಈ ಚಾಪ್ಟರಲ್ಲಿ ನಿಮಗೆ 8 marks questions ಬರುತ್ತೆ. One is 3 marks questions and one is 5 marks question. ಥಿಯರಿ ಪಾರ್ಟ್ ಮಾತ್ರ numerical problems ಈ ಲೆಸನ್ನಲ್ಲಿ ಇಲ್ಲ. And Zener diode, its characteristics, and Zener diode has a voltage regulator, is a deleted portion and rest portion is retained. So what is electronic circuits ಅಲ್ಲಿ ಮೇನ್ ಆಗಿ ಬೇಕಾಗಿರೋದು ಫ್ಲೋ ಆಫ್ ಎಲೆಕ್ಟ್ರಾನ್ಸನ್ನು ಕಂಟ್ರೋಲ್ ಮಾಡ್ತೀವಿ. ಸೊ ಟು ಕಂಟ್ರೋಲ್ ದಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಫಸ್ಟ್ we were using the vacuum tubes or valves. ಈಗ ವ್ಯಾಕ್ಯೂಮ್ ಟ್ಯೂಬ್ಸ್ ಬದಲು ಸೆಮಿಕಂಡಕ್ಟರ್ ಡಿವೈಸನ್ನು ಯೂಸ್ ಮಾಡ್ತೀವಿ. ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂದರೆ, ಈಗ ನಾವು ಕಂಪ್ಯೂಟರ್ಸ್ ನೋಡಿದ್ರೆ ಮೊದಲೆಲ್ಲ ಕಂಪ್ಯೂಟರ್ಸ್ ವುಡ್ ಬಿ ಲಾರ್ಜ್ ಇನ್ ಸೈಜ್. ಈಗ ಪಾಕೆಟ್ ಸೈಜ್ ಕಂಪ್ಯೂಟರ್ಸ್ ಬಂದಿದೆ. ಕ್ಯಾಲ್ಕುಲೇಟರ್ಸಿಗೆ ನಾವು ಏನು ಮಾಡ್ತಿದ್ವಿ, ಒಂದು ಡಿವೈಸಸನ್ನು ಒಂದು ಕ್ಯಾಲ್ಕುಲೇಷನ್ಸಿಗೆ ಒಂದು ಕ್ಯಾಲ್ಕುಲೇಟರ್ ಒಂದು ಡಿವೈಸಲ್ಲಿ ಯೂಸ್ ಮಾಡ್ತೀವಿ. ಈಗ ಅದೇ ಕ್ಯಾಲ್ಕುಲೇಟರ್ನ ಒಂದು ಸಣ್ಣ ಆ್ಯಪ್ ರೀತಿಲಿ ಮೊಬೈಲಲ್ಲಿ ಯೂಸ್ ಮಾಡ್ತೀವಿ. ಸೊ ದ ಸೈಜ್ ಹ್ಯಾಸ್ ವೇರಿ ಡ್ರಾಸ್ಟಿಕಲಿ. ಸೊ ಆ ಡ್ರಾಸ್ಟಿಕ್ ಚೇಂಜಿಗೆ ಏನು ಕಾರಣ, ವ್ಯಾಕ್ಯೂಮ್ ಟ್ಯೂಬ್ಸ್ ಆರ್ ರೀಪ್ಲೇಸ್ಡ್ ಬೈ ದಿ ಸೆಮಿಕಂಡಕ್ಟರ್ ಡಿವೈಸಸ್. ಸೊ ಸೆಮಿಕಂಡಕ್ಟರ್ ಡಿವೈಸಸ್, ಟ್ರಾನ್ಸಿಸ್ಟರ್ಸ್, ದ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ವಾಟ್ ಈಸ್ ದ ಯೂಸ್ ಆಫ್ ಸೆಮಿಕಂಡಕ್ಟರ್ ಡಿವೈಸ್? ವ್ಯಾಕ್ಯೂಮ್ ಟ್ಯೂಬ್ಸಲ್ಲಿ ದೇ ಆರ್ ಬಲ್ಕಿ ಇನ್ ಸೈಜ್, consume high power, operate at generally high voltages, and have limited life and low reliability. But ellenagutte, the quite opposite. It can work with a small voltage and has low power and very small in size and have long life and reliability. ಅಂದರೆ ಏನಾಯಿತು, ಸ್ಪೇಸ್ ಕೂಡ ಕಡಿಮೆ ತಗೊಳ್ತದೆ ಆ್ಯಂಡ್ ಎಫಿಷಿಯನ್ಸಿ ಕೂಡ ಸೆಮಿಕಂಡಕ್ಟರ್ ಡಿವೈಸಿಂದ ಜಾಸ್ತಿ ಇದೆ. ಸೊ ಸೆಮಿಕಂಡಕ್ಟರ್ ಡಿವೈಸಲ್ಲಿ ಮೇನ್ ನಮಗೆ ಫಸ್ಟ್ ತಲೆಗೆ ಬರೋದಂದರೆ ಜರ್ಮಾನಿಯಮ್ ಆ್ಯಂಡ್ ಸಿಲಿಕಾನ್. ನೆಕ್ಸ್ಟ್ ಸ್ಲೈಡಲ್ಲಿ ಹಿಯರ್ ಇನ್ ದಿಸ್ ಸ್ಲೈಡ್ ಯು ಕ್ಯಾನ್ ಸಿ ದ ಟೂ ಪಿಕ್ಚರ್ಸ್, ವಿಚ್ ಇಸ್ ದ್ಯಾಟ್ ಒಂದು ವ್ಯಾಕ್ಯೂಮ್ ಟ್ಯೂಬ್ ಆ್ಯಂಡ್ ದೀಸ್ ಆರ್ ದಿ ಸೆಮಿಕಂಡಕ್ಟರ್ ಚಿಪ್ಸ್. ಇದನ್ನು ನೀವು ನೋಡಿರ್ತೀರ ಕ್ಯಾಲ್ಕುಲೇಟರ್ಸ್, ಕಂಪ್ಯೂಟರ್ಸಲ್ಲಿ ಈ ಥರ ಬೋರ್ಡ್ ಇರುತ್ತೆ. ಸೊ ಅಲ್ಲೇನಾಗುತ್ತೆ, ದೀಸ್ ಆರ್ ದಿ ಸೆಮಿಕಂಡಕ್ಟರ್ ಚಿಪ್ಸ್ ಮೇಡ್ ಅಪ್ ಸೆಮಿಕಂಡಕ್ಟರ್ ಮಟೀರಿಯಲ್ಸ್, ಟ್ರಾನ್ಸಿಸ್ಟರ್ ಆಗಿರ್ಬೋದು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಆಗಿರ್ಬೋದು. ದ ಪೂರ್ತಿ ಸರ್ಕ್ಯೂಟ್ ವಿಲ್ ಬಿ ಇನ್ ಸಚ್ ಸ್ಮಾಲ್ ಸೈಜ್. ಬಟ್ ಇಲ್ಲಿ ವ್ಯಾಕ್ಯೂಮ್ ಟ್ಯೂಬಲ್ಲಿ ಏನು, ಇಟ್ ವಿಲ್ ಬಿ ಕಂಪೇರ್ ನೋಡಿದ ಕೂಡಲೇ ಗೊತ್ತಾಗ್ತದೆ ಸ್ಪೇಸ್ ಎಷ್ಟು ಜಾಸ್ತಿ ತಗೊಳ್ತದೆ ಅಂತ. ಆ್ಯಂಡ್ ಎಫಿಷಿಯನ್ಸಿ ಕೂಡ ಇದ್ರದ್ದು ವ್ಯಾಕ್ಯೂಮ್ ಟ್ಯೂಬ್ಸಂದು ಕಡಿಮೆ ಇದೆ, ಸೆಮಿಕಂಡಕ್ಟರ್ ಡಿವೈಸಂದು ಜಾಸ್ತಿ ಇದೆ. ಸೊ ಸೆಮಿಕಂಡಕ್ಟರ್ ಡಿವೈಸ್ ಈಗ ಜಾಸ್ತಿ ಸಿಲಿಕಾನಿಂದ ಮಾಡಿರ್ತಾರೆ. ಸೊ ದ್ಯಾಟ್ ಈಸ್ ಸಿಲಿಕಾನ್ ಈಸ್ ಅ ಸೆಮಿಕಂಡಕ್ಟರ್. ಅದಕ್ಕೆ ಸ್ಯಾನ್ ಫ್ರಾನ್ಸಿಸ್ಕೋನ ಸಿಲಿಕಾನ್ ವ್ಯಾಲಿ ಅಥವಾ ಸಿಲಿಕಾನ್ ಸಿಟಿ ಅಂತ ಕರೆದ್ರೆ, ನಮ್ಮ ಇಂಡಿಯಾದಲ್ಲಿ ನಮ್ಮ ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಯಾಕಂದರೆ ಐ ಟಿ ಕಂಪನೀಸ್ ಮೇಯ್ನಾಗಿ ಅಂದರೆ ಫಾರ್ ಐಫೋನ್ ಆಗಿರಲಿ, ನಿಮ್ಮದು ಇದು ವಿಂಡೋಸ್, ಗೂಗಲ್ ಕಂಪನೀಸಲ್ಲಿ those IT technologies are mainly based on this semiconductor devices. So it is IT company ಜಾಸ್ತಿ ಇರೋದಲ್ಲಿ ನಮ್ಮ ಬೆಂಗಳೂರಲ್ಲಿ. ಸೊ ದ್ಯಾಟ್ ಈಸ್ ಕಾಲ್ಡ್ ದಿ ಸಿಲಿಕಾನ್ ಸಿಟಿ. ನೆಕ್ಸ್ಟ್ ಹಿಯರ್ ಯು ಆರ್ ಸ್ಟಡಿಂಗ್ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಕಂಡಕ್ಟಿವಿಟಿ. ಮಟೀರಿಯಲ್ಸನ್ನು ಕಂಡಕ್ಟಿವಿಟಿ ಬೇಸ್ಡ್ ಮೇಲೆ 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಒಂದು ಮೆಟಲ್ಸ್, ಸೆಮಿಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್. ಕಂಡಕ್ಟಿವಿಟಿ ಜಾಸ್ತಿ ಇದ್ದರೆ ಇಟ್ ಈಸ್ ಮೆಟಲ್ಸ್. ಜನರಲಿ ವಿ ನೋ ವಾಟ್ ಈಸ್ ಕಂಡಕ್ಟರ್. ಸೊ ಕಂಡಕ್ಟರ್ ವಿಚ್ ಅಲೋಸ್ ದ ಕರೆಂಟ್ ಆರ್ ಹೀಟ್ ಟು ಪಾಸ್ ಥ್ರೂ ದೆಮ್. ಸೊ ದೋಸ್ ಆರ್ ದಿ ಕಂಡಕ್ಟರ್ಸ್. ಜನರಲಿ ಕಂಡಕ್ಟರ್ಸ್, all the metals will be conductors. So the metals will have low resistivity and high conductivity. And insulator ಆದರೆ it has a high resistivity and low conductivity. Metals and insulator are quite opposite. But what is semiconductor? Name suggests semi ಅಂತ ಹೇಳಿದ ಕೂಡಲೇ ಅರ್ಧ ಕಂಡಕ್ಟರ್. ಸೊ ಇಟ್ ಬಿಹೇವ್ಸ್ ಆಸ್ ದಿ ಹಾಫ್ ಕಂಡಕ್ಟರ್. ಸೊ ಸೆಮಿಕಂಡಕ್ಟರ್ ಹ್ಯಾವ್ resistivity or conductivity intermediate to the metals and insulators. So in this
what in this column you can see that metals ಮತ್ತೆ insulators values ನೋಡ್ರಿ resistivity ಮತ್ತು conductivity ಇದು range is between the metals and insulators. So the semiconductor properties lies between the metals and the insulators. It is neither complete conductor it is or complete insulators. So the what is the relationship between the conductor and the resistivity? So the resistivity is equal to 1 divided by conductivity. So when the conductivity increases, resistivity decreases. If resistivity increases, conductivity decreases. So here in this table you have given the examples for metals, semiconductors and insulators. Metals are the copper, silver and aluminum are the example for metals, and silicon, germanium, cadmium sulfide, gallium arsenide are the example for semiconductors. So silicon ಮತ್ತು germanium is elemental conductor semiconductor, and cadmium sulfide and gallium arsenide are the compound semiconductors. When we look into the insulators, we have an example rubber, plastic and glass. These are the materials which does not allow the heat or current to pass through them. So these are insulators, metals and semiconductor classified based on the conductivity. Next is classification on the basis of energy bands. Materials na energy band basis ಮೇಲೆ classified ಮಾಡಿರ್ತಾರೆ. Then what is energy band? According to the Bohr's atomic model, each atom has what? Different energy levels. Different ಈಗ solid consider ಮಾಡಿದ್ರೆ it doesn't contain only one atom. It contains many numerous of atoms. For each atom it has different energy levels. ಅದೆಲ್ಲ ಸೇರಿ the energy levels of all the atoms together known as energy bands. So the different energy levels of electrons in a solid with a continuous energy variation is called energy bands. ಹಾಗಿದ್ರೆ what is valence band ಅಂತ ಹೇಳಿದ್ರೆ the outermost orbitally there will be a electrons. ಆ electrons ಏನು ಮಾಡುತ್ತೆ, ಇನ್ನೊಂದು ಅಟಾಮ್ಸಲ್ಲಿ ಎಲೆಕ್ಟ್ರಾನ್ಸ್ ಶೇರ್ ಮಾಡಿಬಿಟ್ಟು ಬಾಂಡ್ಸ್ ಫಾರ್ಮೇಷನ್ ಆಗುತ್ತೆ, ಕೋಲೆಂಟ್ ಬಾಂಡ್ಸ್. ಸೊ ಇನ್ those electrons in that valence band will be responsible for the formation of bonds in the solids. So then how do you define it? The energy band which includes the energy levels of valence electrons is called valence band. So it is completely filled or partially filled at zero temperature. It will never be empty. Okay, so either it will be completely filled or partially filled. Next, what is conduction band? The energy band above the valence band is called a conduction band. So illi solid alli if these are the energy levels, valence energy levels of atoms, each atom ಸೇರಿ ಒಂದು ಬ್ಯಾಂಡ್ ಆಗುತ್ತೆ. From these valence band above this valence band there will be a conduction band. So above this, the difference between these conduction band and the valence band is energy gap. So the energy difference between the top of the valence band and the bottom of the conduction band is energy band gap. So electrons in this valence band jump towards the conduction band. Electrons ಯಾವಾಗ ಜಂಪ್ ಆಗುತ್ತೋ ಆ ಎಲೆಕ್ಟ್ರಾನ್ಸಿಂದ ಮಟೀರಿಯಲ್ಸಿಗೆ ಕಂಡಕ್ಟಿವಿಟಿ ಪ್ರಾಪರ್ಟಿ ಬರುತ್ತೆ. ಸೊ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಬೈ ದ ಎಲೆಕ್ಟ್ರಾನ್ ಟು ಜಂಪ್ ಫ್ರಮ್ ದಿಸ್ ವ್ಯಾಲೆನ್ಸ್ ಬ್ಯಾಂಡ್ ಟು ದಿ ಕಂಡಕ್ಷನ್ ಬ್ಯಾಂಡ್ ಈಸ್ ಈಕ್ವಲ್ ಟು ದಿ ಎನರ್ಜಿ ಗ್ಯಾಪ್. ಸೊ ಎಷ್ಟು ಎನರ್ಜಿ ಬೇಕು ದ್ಯಾಟ್ ವಿಲ್ ಬಿ ಈಕ್ವಲ್ ಟು ವಾಟ್? ದ ಎನರ್ಜಿ ಬ್ಯಾಂಡ್ ಗ್ಯಾಪ್. Next is what is. So you have studied what is energy band. Energy band ಅಂತ ಏನಂತ ಗೊತ್ತಾಯಿತು. From that energy band the materials are classified into conductors, insulators and semiconductors. So what is conductors based on energy band? In conductors there is no separation between the valence band and the conduction band. So I told you the electrons in the conduction band, electrons in conduction band irutho, that electrons will be responsible for the conductivity.
ಕಂಡಕ್ಟರ್ಸಲ್ಲಿ ಏನಾಗುತ್ತೆ, ದೆರ್ ವಿಲ್ ಬಿ ನೋ ಎನರ್ಜಿ ಗ್ಯಾಪ್ ಇರೋದಿಲ್ಲ. ಕಂಡಕ್ಷನ್ ಬ್ಯಾಂಡ್ ಮತ್ತು ವ್ಯಾಲೆನ್ಸ್ ಬ್ಯಾಂಡ್ ಎರಡೂ ಓವರ್ಲ್ಯಾಪ್ ಆಗುತ್ತೆ. ಸೊ ಆದ್ದರಿಂದ ಎನರ್ಜಿ ಗ್ಯಾಪ್ ಇರೋದಿಲ್ಲ. ಸೊ ದ್ಯಾಟ್ ಈಸ್ ಇಫ್ ದೆರ್ ಈಸ್ ನೋ ಎನರ್ಜಿ ಗ್ಯಾಪ್, ದೆನ್ ಇಟ್ ಈಸ್ ಕಾಲ್ಡ್ ದಿ ಕಂಡಕ್ಟನ್ಸ್. ಸೊ ಕಂಡಕ್ಟನ್ಸ್ ಯಾಕೆ, ವ್ಯಾಲೆನ್ಸ್ ಬ್ಯಾಂಡ್ ಇರೋದು electrons can easily pass or jump to the conduction band. So generally all metals will be a conductors. Next is insulators ಅಲ್ಲಿ ಏನಾಗಬೇಕಾಯಿತು, ಕಂಡಕ್ಷನ್ ಬ್ಯಾಂಡ್ ಎಂಟಿ ಆಗಿರಬೇಕು. ಯಾಕಂದರೆ ಇಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಷನ್ ಬ್ಯಾಂಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕಂಡಕ್ಟಿವಿಟಿ. ಇನ್ಸುಲೇಟರ್ಸಲ್ಲಿ ರೆಸಿಸ್ಟಿವಿಟಿ ಜಾಸ್ತಿ ಇರುತ್ತೆ, ಕಂಡಕ್ಟಿವಿಟಿ ಇರೋದಿಲ್ಲ. ಆದ್ದರಿಂದ ದ ಬ್ಯಾಂಡ್ ಗ್ಯಾಪ್, ಸೊ ದ ಎನರ್ಜಿ ಬ್ಯಾಂಡ್ ಗ್ಯಾಪ್ ಶುಡ್ ಬಿ large. So what is the insulators in case of energy band gap? In a insulator there is a large energy gap, that is energy gap is greater than 3 electron volt. So there will be in this valence band it is completely filled while the conduction band is completely empty. So valence electrons are not free to move unless a large amount of energy is supplied to them. So valence electrons andrenu, the outermost orbits. So outermost electrons in the last orbit, ಆ orbit ಇಂದ ಇಲ್ಲಿ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆಗಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಇಟ್ ಹ್ಯಾಸ್ ಅ ಲಾರ್ಜ್ ಎನರ್ಜಿ ಗ್ಯಾಪ್ ಇನ್ ಕೇಸ್ ಆಫ್ ಇನ್ಸುಲೇಟರ್ಸ್. ಕಮಿಂಗ್ ಟು ದಿಸ್ next is semiconductors, the materials in which there is a small energy gap. So I told you the property of the semiconductors lies between the metals and the insulators. ಹಾಗಿದ್ರೆ ಕಂಡಕ್ಟರಲ್ಲಿ ಏನಾಗುತ್ತೆ, ಎನರ್ಜಿ ಗ್ಯಾಪ್ ಇರೋದಿಲ್ಲ, ಇಟ್ ವಿಲ್ ಬಿ ಆಲ್ಮೋಸ್ಟ್ ಝೀರೋ. ಇನ್ಸುಲೇಟರ್ಸಲ್ಲಿ ಎನರ್ಜಿ ಗ್ಯಾಪ್ ವಿಲ್ ಬಿ ಲಾರ್ಜ್. ಆದರೆ ಸೆಮಿಕಂಡಕ್ಟರ್ ಅಂದರೆ ಮಿಡಲಲ್ಲಿ ಏನಾಗಬೇಕಾಯಿತು, ದೇರ್ ಶುಡ್ ಬಿ ಎನರ್ಜಿ ಗ್ಯಾಪ್ ಬಟ್ ವೆರಿ ಸ್ಮಾಲ್. ಅಂದರೆ 3 electron voltಗಿಂತ ಕಡಿಮೆ ಇದ್ದರೆ ದೆನ್ ಇಟ್ ಈಸ್ ಕಾಲ್ಡ್ ಅ ಸೆಮಿಕಂಡಕ್ಟರ್ಸ್. ಆವಾಗ ಏನಾಗುತ್ತೆ, ವ್ಯಾಲೆನ್ಸ್ ಬ್ಯಾಂಡ್ ಇರೋ ಎಲೆಕ್ಟ್ರಾನ್ಸ್ ಸ್ವಲ್ಪ ಎಕ್ಸ್ಟರ್ನಲ್ ಎನರ್ಜಿ ಹಾಕಿದ್ರೆ ಇಟ್ ವಿಲ್ ಜಂಪ್ ಇನ್ ಟು ದಿ ಕಂಡಕ್ಷನ್ ಬ್ಯಾಂಡ್. ಒನ್ಸ್ ಇಟ್ ಈಸ್ ಜಂಪ್, ದೋಸ್ ಎಲೆಕ್ಟ್ರಾನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಕಂಡಕ್ಟಿವಿಟಿ. ಸೊ ಹಾಗಿದ್ರೆ ವಾಟ್ ಈಸ್ ಹೋಲ್ಸ್ ನಾವು, ಈಗ ಇಲ್ಲಿ ವ್ಯಾಲೆನ್ಸ್ ಬ್ಯಾಂಡಲ್ಲಿ ಇಲೆಕ್ಟ್ರಾನ್ಸ್ ಇರುತ್ತೆ ಔಟರ್ಮೋಸ್ಟ್ ಆರ್ಬಿಟಲ್ಸಲ್ಲಿ. ಯಾವಾಗ ರೂಮ್ ಟೆಂಪರೇಚರ್ಲಿ ಥರ್ಮಲ್ ಎನರ್ಜಿಯಿಂದ ಅಥವಾ ಹೀಟ್ ಎನರ್ಜಿಯಿಂದ ಬಾಂಡ್ ವೀಕ್ ಆಗುತ್ತೆ. ವೆನ್ ದ ಬಾಂಡ್ ವೀಕನ್ಸ್, ವಾಟ್ ಹ್ಯಾಪನ್ಸ್, ಇಲೆಕ್ಟ್ರಾನ್ಸ್ ಕ್ಯಾನ್ ಈಸಿಲಿ ಎಸ್ಕೇಪ್ ಆಗಿ ಇಟ್ ವಿಲ್ ಜಂಪ್ ಇನ್ ಟು ದಿ ಕಂಡಕ್ಷನ್ ಬ್ಯಾಂಡ್. ಯಾವಾಗ ಅದು ಕಂಡಕ್ಷನ್ ಬ್ಯಾಂಡಿಗೆ ಹೋಗುತ್ತೋ ಇಲ್ಲಿ empty space create ಆಗುತ್ತೆ. So empty space is called a hole. So that the vacant space is called hole. So electrons is negatively charged. When it jumps, when it is removed from this valence band, what is remaining here? A positively charged particle, that is holes. Okay, so here both in this semiconductor, both electrons in the conduction band, holes in the valence band are responsible for the process of conduction. So what is semiconductors and the clear aita? Then semiconductors are further classified into intrinsic semiconductor and extrinsic semiconductor. So now pause the video and write down these completely, and next we will move on to the what is semiconductor, intrinsic semiconductor and extrinsic semiconductor. ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರಲ್ಲಿ ಎಕ್ಸಾಂಪಲ್ಸ್ ಏನು, ಸಿಲಿಕಾನ್ ಆ್ಯಂಡ್ ಜರ್ಮ್ಯಾನಿಯಮ್. ನಾನು ಹೇಳಿದೆ ಈಗ ನಾರ್ಮಲಿ ಆಲ್ ದ IT ಕಂಪನೀಸ್ ಆರ್ ಯೂಸಿಂಗ್ ದ ಸಿಲಿಕಾನ್ ಚಿಪ್ಸ್. ಸಿಲಿಕಾನ್ ಆ್ಯಂಡ್ ಜರ್ಮ್ಯಾನಿಯಮ್ ಏನು, ಇಟ್ ಈಸ್ ಅ ಪ್ಯೂರ್ಲಿ ಅ ಸೆಮಿಕಂಡಕ್ಟರ್. ಸೊ ವಾಟ್ ಈಸ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂದರೆ ಇಟ್ ಈಸ್ ಕೆಮಿಕಲಿ ವೆರಿ ಪ್ಯೂರ್, ಯಾವುದಾದ್ರು ಎಕ್ಸ್ಟರ್ನಲ್ ಮಟೀರಿಯಲ್ಸ್ ಮಿಕ್ಸ್ ಆಗಿರೋದಿಲ್ಲ. ಸೊ ಸಿನ್ಸ್ ಇಟ್ ಈಸ್ ವೆರಿ ಪ್ಯೂರ್, ಇಟ್ ಹ್ಯಾಸ್ ಅ ಲೋ ಕಂಡಕ್ಟಿವಿಟಿ, not a very high conductivity, low conductivity irutte. So what is intrinsic semiconductor? An intrinsic semiconductor material is chemically very pure and possess very low conductivity. What are the examples? Silicon and germanium. ಈ ಪಿಕ್ಚರಲ್ಲಿ ನೋಡಿದ್ರೆ
ಕನ್ಸಿಡರ್ ದಿಸ್ ಈಸ್ ಅ ಸಾಲಿಡ್ಸಲ್ಲಿ ನಾವು ಒಂದು ಸ್ವಲ್ಪ ಅಟಮ್ಸನ್ನು ಅಷ್ಟೇ ಬಿಡಿಸಿದ್ದೀವಿ. ಓಕೆ, ಸೊ ಅಟಮ್ಸ್ ಆರ್ ಕ್ಲೋಸ್ಲಿ ಬಾಂಡೆಡ್ ಇನ್ ದಿ ಸಾಲಿಡ್ಸ್. ಸಿನ್ಸ್ ದ ಸಿಲಿಕಾನಲ್ಲಿ ಏನಾಗುತ್ತೆ, ದ ಔಟರ್ ಮೋಸ್ಟ್ ಆರ್ಬಿಟ್ ಹ್ಯಾಸ್ ವಾಟ್ 2 ಎಲೆಕ್ಟ್ರಾನ್ಸ್, ಅಂದರೆ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. 4 valence electrons. What happens to complete that outermost orbit? What these atoms do? They share the electrons between neighboring atoms. Andre enaitu, ee atom will share the electron with another atom, and all 4 surroundings, one atom ಏನು ಮಾಡುತ್ತೆ, ಒಂದು ಎಲೆಕ್ಟ್ರಾನನ್ನು 4 ಕಡೆ ಶೇರ್ ಮಾಡುತ್ತೆ. ಸೊ ಸೇಮ್ ಕೇಸಸ್ ಇನ್ ಆಲ್ ದ ಅಟಮ್ಸ್. ಆ್ಯಂಡ್ ಇಲ್ಲಿ ಮೂರು ಕಡೆ ನಾನು ಇಲೆಕ್ಟ್ರಾನ್ಸನ್ನು ಬಿಡಿಸ್ಲಿಲ್ಲ, ನೀವು ಬಿಡಿಸ್ರಿ. ಓಕೆ, ಸೊ ಇನ್ ದಿಸ್ +4 ಏನು ಬರ್ತಿದ್ದು ಅದು ದಟ್ ಈಸ್ ದ ಸಿಲಿಕಾನ್ ಆರ್ ಜರ್ಮಾನಿಯಮ್ ಅಟಮ್ಸ್. ಡಾಟೆಡ್ ಲೈನ್ಸ್ ಏನು ಹಾಕಿದೆ ದಟ್ ಈಸ್ ಅ ಕೋವಲೆಂಟ್ ಬಾಂಡ್, ಆ್ಯಂಡ್ ದಿಸ್ ಡಾಟ್ಸ್ ಆರ್ ವಾಟ್, ದೀಸ್ ಡಾಟ್ ಆರ್ ದಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್, ಅಂದರೆ ಫ್ರೀ ಎಲೆಕ್ಟ್ರಾನ್ಸ್. ಸೊ ದೋಸ್ ಆರ್ ಶೇಡ್. ಸೊ ಸಿನ್ಸ್ ಇಟ್ ಈಸ್ ಶೇಡ್, ದೆರ್ ಈಸ್ ನೋ ಫ್ರೀ ಇಲೆಕ್ಟ್ರಾನ್ಸ್. ಈಗ ಈ ಇಲೆಕ್ಟ್ರಾನ್ಸ್, ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಏನಾಗಿದೆ, ನೇಬರಿಂಗ್ ಅಟಾಮ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಶೇರ್ ಮಾಡಿಕೊಂಡಾಗ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇಲ್ಲ. ಸೊ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇಲ್ಲದಿರೋ ಕಾರಣ ದೆರ್ ವಿಲ್ ಬಿ ನೋ ಕಂಡಕ್ಟಿವಿಟಿ. ಬಟ್ ಹಾಗಿದ್ರೆ ಕಂಡಕ್ಟಿವಿಟಿ, ಲೋ ಕಂಡಕ್ಟಿವಿಟಿ ಹೇಗೆ ಫಾರ್ಮ್ ಆಗುತ್ತೆ, ವಿಲ್ ಸಿ ಇನ್ ದ ನೆಕ್ಸ್ಟ್ ಸ್ಲೈಡ್. ಸೊ there should be a formation of hole. ಸೊ ಇಲ್ಲಿ ಕ್ವಶನ್ ಬರುತ್ತೆ, ಎಕ್ಸ್ಪ್ಲೇನ್ ದ ಹೋಲ್ ಫಾರ್ಮೇಷನ್ ಇನ್ ದಿ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಸೊ ಹೌ ಡಸ್ ಅ ಹೋಲ್ ಫಾರ್ಮ್ ಇನ್ ದ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್? Zero Kelvinally there will be no holes in the intrinsic semiconductor. If the temperature increase ಆದ ಕೂಡಲೇ ಥರ್ಮಲ್ ಎನರ್ಜಿಯಿಂದ ಬಾಂಡ್ ವೀಕ್ ಆಗುತ್ತೆ. ಸೊ ಬಾಂಡ್ ವೀಕ್ ಆದ ಕೂಡಲೇ ಸಮ್ ಆಫ್ ದ ಎಲೆಕ್ಟ್ರಾನ್ಸ್ ಎಸ್ಕೇಪ್ ಆಗಿಬಿಟ್ಟು ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆಗುತ್ತೆ. ಸೊ ವೆನ್ ದ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆದಾಗ ಇಲ್ಲೇನಾಗುತ್ತೆ, ದೆರ್ ವಿಲ್ ಬಿ ಅ ಎಂಪ್ಟಿ ಸ್ಪೇಸ್. ಸೊ ದಿಸ್ ವೆಕೆಂಟ್ ಸ್ಪೇಸ್ ಈಸ್ ಕಾಲ್ಡ್ ಹೋಲ್. So as the temperature increases due to the thermal energy, some electrons may break the bond and become free electrons contributing to the conduction. When these free electrons jump from valence band to conduction band, a vacancy is created in valence band. It is called a hole. So you have to write all this along with the diagram. Clear? And hole created will be positively charged, because electron hodmele what is left, a positively charged. Next one, the electrons and holes are not static, they can move, and generally we know that electrons move ಆಗ್ತಾ ಇರುತ್ತೆ. ಮೂವ್ ಆಗಬೇಕಿದ್ರೆ, ಈಗ ಸಪೋಸ್ ಆ ಮಟೀರಿಯಲಿಗೆ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಇಲೆಕ್ಟ್ರಾನ್ಸ್ ಎಲ್ಲಿ ಹೋಗಬೇಕು, ಇಟ್ ವಿಲ್ ಮೂವ್ ಟುವರ್ಡ್ಸ್ ದಿ positive terminal, and holes which is positively charged move towards the negative potential. Yake it is the nature, opposite poles attract and like poles repel anta. So ಈಗೇನಾಗುತ್ತೆ, positive ಅಂದರೆ electrons which is negatively charged will move towards the positive terminal, and holes which is positively charged will move towards the negative potential of the battery. So the one property. And another one point is, in an intrinsic semiconductor, one electron jump ಆದರೆ one hole form ಆಗುತ್ತೆ. So the net current will be equal to summation of current from current due to electrons and current due to holes. So the I is equal to IE plus IH ಅಂತ ಹೇಳಿದ್ರೆ, the current due to electrons and current due to holes altogether will give you the net current of a intrinsic semiconductor. So both electrons ಮತ್ತು holes move ಆಗೋ ಕಾರಣ there will be a flow of current. Okay, so the current will be order of microampere, because intrinsic semiconductor, since it is chemically pure, it has low conductivity ಅಂದರೆ ಜಾಸ್ತಿ ಕರೆಂಟ್ ಫ್ಲೋ ಆಗೋದಿಲ್ಲ. The current will be in the order of microampere, that is 10⁻⁻⁶ amperes ಅಲ್ಲಿ flow ಆಗ್ತವೆ. So the next one is, in intrinsic semiconductor, number of electrons is equal to the number of
holes. So why the number of electrons will be equal to number of holes? Because one electron jump ಆದರೆ ಇನ್ನೊಂದು ಅಲ್ಲಿ ಎಲ್ಲಿ ಜಂಪ್ ಆಗಿದೆಯೋ ಅಲ್ಲಿ ಒಂದು ವ್ಯಾಕೆಂಟ್ ಸ್ಪೇಸ್ ಕ್ರಿಯೇಟ್ ಆಗುತ್ತೆ, ದಟ್ ಈಸ್ ದಿ ಹೋಲ್. ಸೊ ದ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ವಿಲ್ ಬಿ ಈಕ್ವಲ್ ಟು ದಿ ನಂಬರ್ ಆಫ್ holes. So that is equal to the Ni. What is Ni now? Intrinsic carrier concentration. Carrier concentration ಅಂತ ಹೇಳಿದ್ರೆ carriers are what? Here carriers are, charge carriers are electrons and the holes. So the concentration, the ಎಷ್ಟಿರುತ್ತೆ, ಎಷ್ಟು ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ಸ್ ಇರುತ್ತೋ those are called carrier concentration. So intrinsic carrier concentration is equal to the number of electrons and number of holes. And at 0 Kelvin, so 0 Kelvin intrinsic semiconductor ಅಲ್ಲಿ ಈ ಫಿಗರ್ ನೋಡ್ರಿ, ಇಲ್ಲೇನಾಗುತ್ತೆ, at 0 Kelvin bonds will not weaken. ಅಂದರೆ ಏನಾಗುತ್ತೆ, the electrons will not jump into the conduction band. So there will be empty conduction band and electrons will be in valence band. But as the temperature increases, when the temperature is increases more than 0 Kelvin, some of the electrons can jump into the conduction band. ಯಾಕೆ, ಬಾಂಡ್ ವೀಕ್ ಆಗಿ electrons ಕಂಡಕ್ಷನ್ ಬ್ಯಾಂಡಿಗೆ ಮೂವ್ ಆಗುತ್ತೆ. ಸೊ ವೆನ್ ದ ಕಂಡಕ್ಷನ್ ಬ್ಯಾಂಡಿಗೆ ಮೂವ್ ಆದ ಕೂಡಲೇ there is a vacant space here, so hole is created. So ಎಷ್ಟು electrons ಮೂವ್ ಆಗುತ್ತೋ ಅಷ್ಟು holes create ಆಗ್ತಾ ಹೋಗುತ್ತೆ. So therefore the electrons, number of electrons will be equal to number of holes in case of intrinsic semiconductor. ಇದೆರಡು ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ for at 0 Kelvin and at more than 0 Kelvin. Okay, so pause this video and write down the text.
So based on the type of dopants used, the extrinsic semiconductors are divided into n-type semiconductors and p-type semiconductors. n-type semiconductors ಅಂತ ಹೇಳಿದ್ರೆ ಈಗ ಪ್ಯೂರ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸಲ್ಲಿ ನಾವು 5 ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್ ಇಂಪ್ಯೂರಿಟೀಸನ್ನು ಮಿಕ್ಸ್ ಮಾಡಿದ್ರೆ ದೆನ್ ಇಟ್ ಈಸ್ ಕಾಲ್ಡ್ n-type semiconductor. So what is n-type semiconductor? It is a semiconductor obtained by adding small amount of pentavalent impurities to pure germanium or silicon. So pure germanium or silicon ಅಲ್ಲಿ ನಾವು ಎಕ್ಸ್ಟರ್ನಲ್ ಏಜೆಂಟ್ ಆಗಿ, ಎಕ್ಸ್ಟರ್ನಲ್ ಡೋಪಿಂಗ್ ಏಜೆಂಟ್ ಆಗಿ ಒಂದು ಪೆಂಟಾವೆಲೆಂಟ್ ಎಲಿಮೆಂಟನ್ನು, ಫಾರ್ ಎಕ್ಸಾಂಪಲ್ ಆರ್ಸೆನಿಕ್, ಅಲ್ಯೂಮಿನಿಯಮ್ನೆಲ್ಲ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, it becomes the n-type semiconductor. So what happens in the n-type semiconductor? Let us see now. Consider a germanium atoms having a 4 valence electrons, each covalently bonded with other 4 adjacent germanium atoms. So ಈಗ ನೀವು ಡೈಗ್ರಾಮಲ್ಲಿ ನೋಡ್ಬೋದು, ಯು ಹ್ಯಾವ್ ಅ ಜರ್ಮಾನಿಯಮ್ ಅಟಮ್ಸ್ ಆರ್ ಅ ಸಿಲಿಕಾನ್ ಅಟಮ್ಸ್ ಒಂದು ಸಾಲಿಡಲ್ಲಿ. ಅಲ್ಲೇನಾಗುತ್ತೆ, ದೆರ್ ವಿಲ್ ಬಿ ಅ 4 ವ್ಯಾಲೆನ್ಸ್ ಇಲೆಕ್ಟ್ರಾನ್. ಆ ಈಚ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಆ 4 ವ್ಯಾಲೆನ್ಸ್ ಇಲೆಕ್ಟ್ರಾನ್ ಒಂದೊಂದನ್ನು ನೇಬರಿಂಗ್ ಅಟಮ್ಸ್ 4 ಕಡೆ ಶೇರ್ ಮಾಡ್ತಾ ಇರುತ್ತೆ. ಈಗ ನೀವೇನು ಮಾಡ್ತೀರಾ, 5 ವ್ಯಾಲೆನ್ಸ್ ಇಲೆಕ್ಟ್ರಾನ್ ಈಸ್ ಆ್ಯಡೆಡ್ ಟು ದಿ ಕ್ರಿಸ್ಟಲ್. ಆವಾಗ ಏನಾಗುತ್ತೆ, ಆ 5 ವ್ಯಾಲೆನ್ಸ್ ಇಲೆಕ್ಟ್ರಾನ್ ವಿಲ್ ರೀಪ್ಲೇಸ್ ದಿ ಜರ್ಮಾನಿಯಮ್ ಅಟಮ್. ಓಕೆ, ಸೊ ದಿಸ್ ವಿಲ್ ಬಿ ಸೀನ್ ಇನ್ ನೆಕ್ಸ್ಟ್ ಸ್ಲೈಡ್. ಆ ಡಯಾಗ್ರಾಮ್ ನೋಡ್ಬಿಟ್ಟು ಹೇಳ್ತೀನಿ, ಇದನ್ನು ಬರ್ಕೊಳ್ರಿ. ನೆಕ್ಸ್ಟ್ ಹಿಯರ್ ನಿಮಗೆ ಕ್ವಶನ್ ಕೇಳಿದ್ರೆ ಅಲಾಂಗ್ ವಿತ್ ದ ಡಯಾಗ್ರಾಮ್ ಆ್ಯಂಡ್ ದಿ ಎಕ್ಸ್ಪ್ಲನೇಷನ್ ಬಿಡಿಸ್ಬೇಕಾಗತ್ತೆ. ಓನ್ಲಿ ದಿಸ್ ಡಯಾಗ್ರಾಮ್ ಈಸ್ ಸಫಿಷಿಯಂಟ್. ಈಗ ಏನಾಗಿದೆ ಅಂದರೆ, ಹಿಯರ್ ಇನ್ ದಿಸ್ ಕ್ರಿಸ್ಟಲ್ ಆಫ್ ಸಿಲಿಕಾನ್ ಆರ್ ಅ ಜರ್ಮಾನಿಯಮ್ ಅಟಮ್ ಅಂತ ತಗೊಳ್ರಿ. ಜರ್ಮಾನಿಯಮಲ್ಲಿ ಏನಾಗಿದೆ, 4 ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್. 4 ವ್ಯಾಲೆನ್ಸ್ ಸಪೋಸ್ ದಿಸ್ ಎಲೆಕ್ಟ್ರಾನ್ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸನ್ನು ಒಂದು ಈ ಕಡೆ ಶೇರ್ ಮಾಡುತ್ತೆ, ಇನ್ನೊಂದು ಈ ಕಡೆ, ಆ್ಯಂಡ್ ಹಿಯರ್ ಆ್ಯಂಡ್ ಈ ಕಡೆ ಶೇರ್ ಮಾಡುತ್ತೆ. 4 ಎಲೆಕ್ಟ್ರಾನ್ಸನ್ನು 4 ಬದಿಗೆ ಶೇರ್ ಮಾಡ್ತಾ ಇರುತ್ತೆ. ಸೊ ಬಾಂಡ್ ಫಾರ್ಮ್ ಆಗಿರುತ್ತೆ ಆಲ್ರೆಡಿ. ಈಗ ನೀವು ವ್ಯಾಲೆನ್ಸ್ ಇಲೆಕ್ಟ್ರಾನ್ 5 ವ್ಯಾಲೆನ್ಸ್ ಇಲೆಕ್ಟ್ರಾನ್ ಎಲಿಮೆಂಟನ್ನು ಮಿಕ್ಸ್ ಮಾಡ್ತೀರಾ. ಆವಾಗ ಏನಾಗುತ್ತೆ, ಯಾವುದೋ ಒಂದು ಅಟಾಮ್ ವಿಲ್ ಬಿ ರೀಪ್ಲೇಸ್, ಜರ್ಮಾನಿಯಮ್ ಅಟಾಮನ್ನು 5 ವ್ಯಾಲೆನ್ಸ್ ಅಟಾಮ್ ವಿಲ್ ಬಿ ರೀಪ್ಲೇಸ್ಡ್. ಸೊ ಆವಾಗ ಏನಾಗುತ್ತೆ, 1 ಎಕ್ಸ್ಟ್ರಾ, ಈಗ 2 electrons will be shed and 1 extra electron will be left out. ಆ ಎಕ್ಸ್ಟ್ರಾ ಇಲೆಕ್ಟ್ರಾನ್ ಏನಾಗುತ್ತೆ, ಫ್ರೀ electrons, it can move. Okay, so this free electron will jump into the conduction band. This can be seen here in the energy band diagram. ಇಲ್ಲೇನಾಗುತ್ತೆ, ದ ಇಲೆಕ್ಟ್ರಾನ್ಸ್, ದ ಎಕ್ಸ್ಟ್ರಾ ಇಲೆಕ್ಟ್ರಾನ್ ಏನಾಗುತ್ತೆ, ವಿದೌಟ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಇಟ್ ವಿಲ್ ಜಂಪ್ ಇನ್ ಟು ದಿ ಕಂಡಕ್ಷನ್ ಬ್ಯಾಂಡ್. ಸೊ ಇನ್ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆದ ಕೂಡಲೇ ದೆರ್ ಈಸ್ ಅ ಫಾರ್ಮೇಷನ್ ಆಫ್ ಹೋಲ್ ಹಿಯರ್. ಕ್ಲಿಯರ್? ಸೊ ವಾಟ್ ಈಸ್ ಇ ಡಿ ಹಿಯರ್? ಈ ಬ್ಯಾಂಡ್ ಗ್ಯಾಪಲ್ಲಿ ಏನಾಗುತ್ತೆ, ಡೋನಾರ್ ಬ್ಯಾಂಡ್ ಅಂತ ಕರಿತೀವಿ. ಸೊ ವೈ ಇಟ್ ಈಸ್ ಡೋನಾರ್ ಬ್ಯಾಂಡ್? ಲೆಟ್ ಅಸ್ ಸಿ ಫರ್ದರ್. So in n-type semiconductor, the electrons are the majority charge carriers and the holes are minority charge carriers. Yake minority and majority? Already electrons will not be equal to holes here. Yakandre extra electron irutte. A extra electron yavagirutte, here extra electron jump ಆದ ಕೂಡಲೇ ಇಲ್ಲಿ ಹೋಲ್ ಫಾರ್ಮೇಷನ್ ಆಗೋದಿಲ್ಲ. ಓಕೆ, ಸೊ ದರ್ ವಿಲ್ ಬಿ ಅ extra electron in case of n-type semiconductors. So the number of electrons will be greater than number of holes. The most n-type dopants for germanium and silicon are group 5 elements like phosphorus, bismuth, arsenic or antimony. And sorry, ನಾನು ಲಾಸ್ಟ್ ಸ್ಲೈಡಲ್ಲಿ ಅಲ್ಯೂಮಿನಿಯಂ ಅಂತ ಹೇಳಿಬಿಟ್ಟಿದ್ದೆ. ಈಗ ಫಾಸ್ಫರಸ್, ಬಿಸ್ಮತ್, ಆರ್ಸೆನಿಕ್ ಆ್ಯಂಡ್ ಆಂಟಿಮೋನಿಲಿ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ, ಲಾಸ್ಟ್ ಆರ್ಬಿಟಲಿ 5 electrons. ಸೊ ಜರ್ಮಾನಿಯಮ್ ಆ್ಯಂಡ್ ಸಿಲಿಕಾನ್ ಏನು 4 ವ್ಯಾಲೆನ್ಸ್ ಅಟಮ್ಸ್. ಸೊ ಇದಕ್ಕೆ ದ ಮೋಸ್ಟ್ ಕಾಮನ್ ಡೋಪೆಂಟ್ಸ್ ಏನು, ದ ಸುಟೇಬಲ್ ಡೋಪೆಂಟ್ಸ್ ಆರ್ ದೀಸ್ ಆರ್ ಗ್ರೂಪ್ 5 elements. ಓಕೆ, ಇನ್ ಯರ್ periodic table you can see the group 5 elements.
these 5 valence electrons having one extra electron to donate. ಅಂದರೆ ಏನಾಯಿತು, ಈಗ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಪ್ರೆಸೆಂಟ್ ಇರುತ್ತೆ ಬಾಂಡ್ ಫಾರ್ಮ್ ಆದಮೇಲೆ. ಸೊ ಈ ಏನಾಗುತ್ತೆ, ಇಟ್ ವಿಲ್ ಡೊನೇಟ್ ಟು the conduction band. So those are called donor atoms. So donor atoms ಆದ್ರಿಂದ, so the band formed due to this donor atoms are called a donor band. ಇಲ್ಲಿ it will be near the conduction band because the extra electron ಏನಿರುತ್ತೋ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇರೋದ್ರಿಂದ ಎನ್ ಟೈಪ್ ಸೆಮಿಕಂಡಕ್ಟರ್ಸಲ್ಲಿ there will be more number of electrons than the number of holes. Clear? Next, n-type semiconductors. So in p-type semiconductors, three valence electrons will be present in the outermost orbit. ಆ ಥರ ಎಲಿಮೆಂಟ್ಸನ್ನು ಚೂಸ್ ಮಾಡಿ ನಾವು ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರಿಗೆ ಮಿಕ್ಸ್ ಮಾಡ್ತೀವಿ, ಅಂದರೆ ಡೋಪಿಂಗ್ ಮಾಡ್ತೀವಿ. ಸೊ ಫಾರ್ ದ್ಯಾಟ್ ಜರ್ಮಾನಿಯಮ್ ಆ್ಯಂಡ್ ಸಿಲಿಕಾನಿಗೆ ಸೊ ಯು ಕ್ಯಾನ್ ಸಿ ಹಿಯರ್ ದ ಕನ್ಸಿಡರ್ ಅ ಜರ್ಮಾನಿಯಮ್ ಅಟಾಮ್ ಆರ್ ಅ ಸಾಲಿಡ್ ವಿಚ್ ಹ್ಯಾಸ್ ಅ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಈಗ ನೀವು ಮಿಕ್ಸ್ ಮಾಡ್ತಾ ಇರೋದೇನು 3 ವ್ಯಾಲೆನ್ಸ್ ಅಟಾಮ್ಸನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ದ ಒನ್ ಆರ್ ದಿ ಮೋರ್ ಜರ್ಮಾನಿಯಮ್ ಅಟಾಮ್ಸ್ ಆರ್ ರೀಪ್ಲೇಸ್ಡ್ ಬೈ ದಿ 3 ವ್ಯಾಲೆನ್ಸ್ ಅಟಾಮ್ಸ್. ಸೊ ವೆನ್ ದ 3 ವ್ಯಾಲೆನ್ಸ್ ಅಟಾಮ್ಸ್ ಆರ್ ರೀಪ್ಲೇಸ್ಡ್, ಈಗೇನಾಯಿತು, ಎನ್ ಟೈಪಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇತ್ತು ಬಿಕಾಸ್ ಇಟ್ ವಾಸ್ 5 ವ್ಯಾಲೆನ್ಸ್. ಸಿನ್ಸ್ ಇಟ್ ಈಸ್ 3 ವ್ಯಾಲೆನ್ಸ್, 1 electron is less now. 1 electron is less. So there will be hole formation. ಸೊ ಹಾಗಿದ್ರೆ ಎಕ್ಸ್ಟ್ರಾ ಹೋಲ್ ಫಾರ್ಮ್ ಆಗ್ತದೆ, ಬಟ್ ಇಲೆಕ್ಟ್ರಾನ್ಸ್ ಇರೋದಿಲ್ಲ. ಅಂದರೆ ಏನಾಯಿತು, ಹಿಯರ್ ಇನ್ ಎನ್ ಟೈಪ್ ಸೆಮಿಕಂಡಕ್ಟರ್ಸ್ ಹೋಲ್ಸ್ ವಿಲ್ ಬಿ ಮೋರ್ ಆ್ಯಂಡ್ electrons will be less. So then which is a majority charge carriers here? Here in p-type semiconductor, holes are the majority charge carriers and electrons are the minority charge carriers. Word ನೋಡಿದ ಕೂಡಲೇ p ಅಂದರೆ ಪಾಸಿಟಿವ್, n ಅಂದರೆ ನೆಗೆಟಿವ್. ಸೊ p ಟೈಪಲ್ಲಿ ಪಾಸಿಟಿವ್ ಚಾರ್ಜಸ್, ವಿಚ್ ಆರ್ ದ ಪಾಸಿಟಿವ್ charges? Those are the holes. Holes are the majority charge carriers and electrons are the minority charge carriers. N-type semiconductor alli N negative charge means what? Electrons are the majority charge carriers and holes are the minority charge carriers. So pause this video and write down the text. Next is, so in p-type semiconductor, the holes are majority charge carriers and electrons are minority charge carriers. I have already told you. So idrolage ee p-type semiconductors alli 3 valence electrons yavdu? Those are boron, aluminum, gallium, indium, etc. So here these are what? These are the group 3 elements. Group 3 elements alli 3 valence electrons irutte. So these are used as a dopants for p-type semiconductors. Okay, so here you can see the holes are more than the electrons. Energy band gap bits ಅಂತ ಹೇಳಿದಾಗ ಇದನ್ನು ಬಿಡಿಸಬೇಕು. ಇಲ್ಲಿ ಏನಾಗುತ್ತೆ, ಅಲ್ಲಿ ಡೋನರ್ ಬ್ಯಾಂಡ್ ಇತ್ತು, ಬಟ್ ಹಿಯರ್ acceptor band irutte. Why? Because the hole is what? Hole is ready to accept an electron. So hole formation will be more here. So the hole will be ready to accept the electrons. So it is acceptor atoms. Okay, so it can accept the electrons. So those are called acceptor atoms, which are called the trivalent atoms are called acceptor atoms in case of p-type semiconductor. Idu dotted lines enu the acceptor atom energy level. Okay, so the next, in this slide you will get the difference between the intrinsic semiconductor and the extrinsic semiconductor. So intrinsic semiconductors alli these are the classified on the basis of dopants, and extrinsic semiconductor again classified into p-type semiconductors and n-type semiconductors.
So difference ಏನು, first one, the intrinsic semiconductor is without doping because it is pure form. Extrinsic semiconductor, it is impure form because impurity atoms, that is dopants, are added. Next difference is number of free electrons. Electrons is equal to the number of holes, but here the number of free electrons and number of holes are unequal, and here conductivity is low. Extrinsic conductor ಅಲ್ಲಿ semiconductor ಅಲ್ಲಿ conductivity high ಇರುತ್ತೆ. ಯಾಕೆ? we are impurity atoms ಅನ್ನು ಆ್ಯಡ್ ಮಾಡೋದೇ ಕಂಡಕ್ಟಿವಿಟಿ ಜಾಸ್ತಿ ಮಾಡಲಿಕ್ಕೆ. ನೆಕ್ಸ್ಟ್ ಒನ್, ಕಂಡಕ್ಟಿವಿಟಿ ಡಿಪೆಂಡ್ಸ್ ಓನ್ಲಿ ಆನ್ ದ ಟೆಂಪ್ರೇಚರ್ ಜಾಸ್ತಿ ಆದರೆ ಮಾತ್ರ ಬಾಂಡ್ ವೀಕ್ ಆಗಿ ಎಲೆಕ್ಟ್ರಾನ್ಸ್ ವಿಲ್ ಜಂಪ್ ಇನ್ ಟು ದಿ ಕಂಡಕ್ಷನ್ ಬ್ಯಾಂಡ್. ಆದರೆ ಇಲ್ಲಿ ಟೆಂಪ್ರೇಚರ್ ಡಿಪೆಂಡ್ ಆಗೋದಿಲ್ಲ. ಇವನ್ ಟೆಂಪ್ರೇಚರ್ ಡಿಪೆಂಡೆಂಟ್ ಜೊತೆಗೆ ಯಾವ ಇಂಪ್ಯೂರಿಟಿ ಹಾಕಿರ್ತೀರೋ ಅದರ ಮೇಲ್ಗಡೆ ಡಿಪೆಂಡ್ ಆಗಿರ್ತದೆ. ಸೊ ಕಂಡಕ್ಟಿವಿಟಿ ಈಸ್ ಡ್ಯೂ ಟು ಬೋತ್ electrons and holes now. So here the conductivity is mainly due to the majority charge carriers. Intrinsic semiconductor ಅಲ್ಲಿ ಏನಾಗಿರುತ್ತೆ, electrons and holes will be in same numbers and both are responsible for the conductivity because they are not static, they will be moving. ಆದರೆ ಇಲ್ಲೇನಾಗುತ್ತೆ, since they are not equal, electrons ಮತ್ತು holes ಈಕ್ವಲ್ ಆಗಿ ಇಲ್ಲದೆ ಇರೋದ್ರಿಂದ ಯಾವ್ದು ಜಾಸ್ತಿ ಇರುತ್ತೋ those are the majority charge carriers. So on this again the extrinsic semiconductor are divided into two types, that is p type and n type. So p type ಅಲ್ಲಿ ಏನಾಗುತ್ತೆ, it is doped with the trivalent, and this n type semiconductor is doped with the pentavalent impurity. So pentavalent impurity mix ಮಾಡಿದರೆ n type semiconductor, trivalent impurity mix ಮಾಡಿದರೆ p type semiconductor. So again next difference is holes are the majority charge carriers, here electrons are the majority charge carriers. Electrons is negatively charged, so n type semiconductor. Holes are positively charged, so we call it as the p type semiconductors. And next the same, the electrons, since the holes are majority charge carriers, electrons are minority charge carriers. Here electrons are majority charge carriers, so holes are minority charge carriers. Impurity atoms is called acceptor impurity. Here impurity atoms are called donor impurity because there will be extra electron to donate. Illi holes irutte, it will be ready to accept the electron. Okay, the next one, conductivity is relatively less. Yake? Since the holes are the majority charge carrier, positive charges are the majority charge carriers, conductivity is relatively less here. But compared to the p type semiconductor, n type semiconductor have more conductivity. The energy level of the impurity atom is close to the valence band. Here the energy level of the impurity atom is close to the ಕಂಡಕ್ಷನ್ ಬ್ಯಾಂಡ್. ಅಂದರೆ ನಾವು ಅಲ್ಲಿ ಬಿಡಿಸಿದಾಗ ಡಾಟೆಡ್ ಲೈನ್ಸ್ ಬಿಡಿಸಿದಾಗ ಏನಾಗಿತ್ತು, ಇಂಪ್ಯೂರಿಟಿ ಅಟಾಮ್ ಇಂದ ಡೋನಾರ್ ಇ ಡಿ ಅಂತ ಬರೆದಿದ್ವಲ್ಲ, ಡಾಟೆಡ್ ಲೈನ್ಸ್ ವಿಲ್ ಬಿ ಕ್ಲೋಸ್ ಟು ದಿ ವಾಟ್, ವ್ಯಾಲೆನ್ಸ್ ಬ್ಯಾಂಡ್. ಓಕೆ, ಸಾರಿ, ಇ ಎ ವಿಲ್ ಬಿ ಕ್ಲೋಸ್ ಟು ದಿ ವ್ಯಾಲೆನ್ಸ್ ಬ್ಯಾಂಡ್. ಹಿಯರ್ ಇ ಡಿ ಅಂತ ಬರ್ತಿದ್ರಿ ಅಂದರೆ ಡೋನಾರ್ ಲೆವೆಲ್, ಡೋನಾರ್ ಅಟಾಮನ್ ಎನರ್ಜಿ ಲೆವೆಲ್ ವಿಲ್ ಬಿ ಕ್ಲೋಸ್ ಟು ದಿ ಕಂಡಕ್ಷನ್ ಬ್ಯಾಂಡ್. ಸೊ ಸಿನ್ಸ್ ದೇ ಆರ್ ಕ್ಲೋಸ್ ಟು ದಿ ಕಂಡಕ್ಷನ್ ಬ್ಯಾಂಡ್, ಹಿಯರ್ the conductivity is more. ಇಲ್ಲಿ acceptor atom ಇರೋದ್ರಿಂದ acceptor atom energy level will be close to the valence band, so conductivity is relatively less here. So in this video ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ the further portion I will complete. Okay, and stop the video for every slide ಆದ ಕೂಡಲೇ ಸ್ಟಾಪ್ ಮಾಡಿ ಸ್ಲೈಡಲ್ಲಿರೋದು ಪೂರ್ತಿ ಬರ್ಕೊಳ್ರಿ. ಇದನ್ನು ಬರ್ಕೊಳ್ರಿ, ಡಿಫ್ರೆನ್ಸ್ ಕೇಳ್ತಾರೆ ನಿಮ್ಗೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ. ಓಕೆ.